ಮಾಡಿ. ಈ ಸಲ ಮತ್ತೆ ನಮ್ ಗುರಿ ತಪ್ಪಬೇಕಲ್ಲ, ನೀವೊಬ್ಬೊಬ್ರು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಓಕೆ ಮೇಡಮ್, ಮತ್ತೆ ತಪ್ಪಾಗ್ದಿದಂಗೆ ನಾನು ನೋಡ್ಕೋತೀನಿ ಮೇಡಮ್. ಸರಿ ಆಯ್ತು. ಆ ನನ್ನ ಮಗ ನಮ್ಗೆಲ್ಲ ಚಳ್ಳನ್ ತಿನ್ಸಿ ಅಲ್ಲಿ ಸಿಕ್ ಬಿದ್ದಿದ್ದಾನಂತೆ. ಬಂದ್ರಲ್ಲ ಹೋಗೋಣ ಹತ್ರ. ನಡಿಯೋ. ಮೀರಾ, ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ? ಅದು ನನ್ನ ಫ್ರೆಂಡ್ ಇಲ್ಲೇ ಹತ್ರದಲ್ಲೇ ಇದ್ದಾನೆ. ಅವನು ಕಾಲ್ ಮಾಡಿ ಅವನು ಇದಾನ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಇದನ್ನಂತ? ಹಾ, ಇದಾನಂತೆ. ಡ್ರೈವರ್ ಹೊರಡಿ. ಹೋಗು ಮಚ್ಚ ಬೇಗ. ಅರ್ಜುನಣ್ಣ, ಇಳಿಯೋ ಕೆಳಗೆ. ಅಶ್ವಿನ್, ಇಳಿಬೇಡ. ಇಳಿದ್ರೆ ಸತ್ತು ಹೋಗ್ತೀಯಾ. ಕೇಳಿಸ್ತಿಲ್ವಾ? ಇಳಿ ಕೆಳಗೆ, ಇಳಿ ಕೆಳಗೆ. ಅಶ್ವಿನ್ ಬೇಡ. ಇಲ್ಲ, ನಾನು ಹೋಗ್ತೀನಿ. ಅಶ್ವಿನ್, ಅಶ್ವಿನ್ ಬಾ. ಗಾಡಿ ಹತ್ತು. ಮೇಡಮ್, ಆನ್ ದ ವೇ ಇದೀವಿ. ಲೊಕೇಶನ್ ಇನ್ನೊಂದು 10 ನಿಮಿಷ ತೋರಿಸ್ತಾ ಇದೆ. ನೀವೆಲ್ಲಿಗೂ ಬರೋದು ಬೇಡ. ಹಾಗಿಂದ ಹಾಗೆ ಎಲ್ಲಾದ್ರೂ ಹೋಗಿ ಹಾಳಾಗಿ. ಯಾಕೆ ಮೇಡಮ್, ಏನಾಯ್ತು? ಬೇಗ ಬಂದ್ಬಿಡ್ತೀವಿ. ಸ್ಪೀಡಾಗಿ ಹೋಗೋ ಮೇಡಮ್, ಗರಂ ಆಗಿದ್ದಾರೆ. ಥು. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ದ ಈ ಅರ್ಜುನ್. ನಾನು ಇವನ್ ಪಾಲ್ಗೆ ಹೆಜ್ಜೆ ಹೆಜ್ಜೆಗೂ ಚುಚ್ಚೋ ಮುಳ್ಳಾಗ್ಬೇಕು ಅಂತಿದ್ರೆ ಇವನೇ ಮುಳ್ಳಾಗಿ ನನ್ನ ಗಂಟ್ಲಲ್ಲಿ ಸಿಗಾಕೊಳ್ತಿದ್ದಾನೆ. ಬಿಡಲ್ಲ ಬಿಡಲ್ಲ. ನೀನ್ ಕಿತ್ತಾಕೋ ಪ್ರತಿ ಮುಳ್ಳ ನಾನು ಕ್ರಿಯೇಟ್ ಮಾಡ್ತೀನಿ. ಇನ್ನಿದೆ ನಿನ್ಗೂ ನಿನ್ ಹೆಂಡತಿಗೂ ಊರ್ ಹಬ್ಬ, ಮಾರಿ ಹಬ್ಬ, ಜಾತ್ರೆ ಹಬ್ಬ ಎಲ್ಲ. ಡ್ರೈವರ್, ನೀನ್ ಫೋನ್ ಕೊಡು. ನಾನೀಗ ಒಂದು ಹೊಸ ಆಟ ಶುರು ಮಾಡಕ್ ಹೊರಟಿದ್ದೀನಿ. ಇದೊಂಥರ ಬ್ರೈನ್ ಗೇಮ್, ಜೊತೆಗೆ ಫಿಸಿಕಲ್ ಟಾಸ್ಕ್ ತುಂಬಾನೇ ಇರುತ್ತೆ. ಮಸ್ತ್ ಗೇಮ್.
ಹಲೋ, ಯಾರ್ರೀ? ಸೇವಂತಿ ಏನ್ರಿ ಮಾತಾಡ್ಲಿಕತ್ತಿದ್ದು? ಹೌದು, ನೀವ್ಯಾರು? ಅರ್ಜುನ್ ಅನ್ನೋರು ನಿಮ್ಗೇನಾಗ್ಬೇಕ್ರಿಪ್ಪ? ಅರ್ಜುನ್ ಅನ್ನೋರು ನನ್ ಗಂಡ ಆಗ್ಬೇಕು. ಯಾಕೆ, ಏನಾಯ್ತು? ಭಯ ಪಡೋ ಅಂತದ್ ಏನಿಲ್ರಿ.